ಈಗ ನೀವು ಕೇಳಿ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಲಿ ಸರ್. ಥ್ಯಾಂಕ್ ಯು ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಆ್ಯಂಡ್ ಇನ್ನೊಂದು ಬಿಗ್ ಥ್ಯಾಂಕ್ಸ್ ನಮ್ಮ ಸಿನಿಮಾದ 3 ಸಾಂಗ್ಗಳನ್ನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದಕ್ಕೆ ನೀವೆಲ್ಲರೂ ಹೆಲ್ಪ್ ಮಾಡಿರೋದಕ್ಕೆ. ಟಾಂಗ್ ಟಾಂಗ್ ಸಾಂಗ್ ನಾವೆಲ್ಲ ಊಹೆ ಮಾಡೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ, ರೀಲ್ಸ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ ವೈರಲ್ ಆಗಿತ್ತು ಆ್ಯಂಡ್ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಮೊನ್ನೆ ಕೂಡ ಹೈದರಾಬಾದ್ಗೆ ಶೂಟಿಂಗ್ ಹೋದಾಗಲೂ ನಮ್ಮ ಟಾಂಗ್ ಟಾಂಗ್ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ತುಂಬ ಖುಷಿ ಆಗುತ್ತೆ ಇಷ್ಟು ರೀಚ್ ಆಗಿರೋದು ನೋಡಿ. ಆ್ಯಂಡ್ ಸಿನಿಮಾ ಸರ್ ಹೇಳಿದಾಗ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಕಾನ್ಫಿಡೆಂಟ್ ಆಗಿದ್ದೀವಿ. ಆ್ಯಂಡ್ ದಿನಕರ್ ಸರ್ ಪ್ರೀವಿಯಸ್ ಸಿನಿಮಾಸ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ, ದೊಡ್ಡ ಬ್ಲಾಕ್ ಬಸ್ಟರ್ ಮಾಡಿದ್ದೀರಾ. ಈ ಸಿನಿಮಾದಲ್ಲಿ ಅವ್ರದ್ದೊಂದು ಡಿಫ್ರೆಂಟ್ ಟಚ್ ಇದೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಜಯಣ್ಣ ಮೊಗಣ್ಣ ಸರ್ ಪ್ರೊಡಕ್ಷನ್ ತುಂಬ ರಿಚ್ ಆಗಿ ರಾಯಲ್ ಆಗಿ ತೆಗೆದಿದ್ದಾರೆ ಸಿನಿಮಾ. ನನ್ನ ಕರಿಯರಲ್ಲಿ ತುಂಬ ಮೋಸ್ಟ್ ವೇಟ್ ಮಾಡಿ ರಿಲೀಸ್ಗೆ ಕಾಯ್ತಾ ಇರೋಂಥ ಸಿನಿಮಾ ರಾಯಲ್. ನನಗೆ ತುಂಬ ಸ್ಪೆಷಲ್ ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಕ್ಯಾರೆಕ್ಟರ್ಸ್, ಆರ್ಟಿಸ್ಟ್ಸ್ ಆ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಿದ್ದಾರೆ. ಹಲವಾರು ಸರ್ಪ್ರೈಸಸ್ ಇದೆ ಸಿನಿಮಾದಲ್ಲಿ. ಬಿಕಾಸ್ ಇವಾಗ ಸ್ಟಾರ್ಟ್ ಮಾಡಿದ್ವಿ ಪ್ರಮೋಷನ್ಸ್ನ, ಒಂದೊಂದಾಗೆ ಬಿಡ್ತಾ ಹೋಗ್ತಾರೆ. ಅಷ್ಟೇ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮ ಸಪೋರ್ಟ್ ಸಾಂಗ್ಸ್ಗೆಲ್ಲ ರಿಲೀಸ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರಿ, ರಿಲೀಸ್ಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನಮಗೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಈ ವರ್ಷ ಎಲ್ಲ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿದೆ, ಸಕ್ಸಸ್ ಆಗಿದೆ. ನಮ್ಮ ಹೊಸ ವರ್ಷಕ್ಕೆ ನಮ್ಮ ಸಿನಿಮಾ ಕೂಡ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಆಗಲಿ ಅಂತ ಹೇಳಿ. ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ, ನಿಮ್ಮ ಮುಂದೆ ಕರ್ಕೊಂಡ್ಬಂದು ಬಿಡ್ತಾ ಇದ್ದೀವಿ, ನೀವೇ ಕೈ ಇಟ್ಕೊಂಡು ಅದು ಕರ ಸೇರಿಸ್ಬೇಕು. ಫಸ್ಟ್ ಆಫ್ ಆಲ್ ನಾವು ಇಲ್ಲೆಲ್ಲ ಕೂತಿರೋದಕ್ಕೆ ಮೇನ್ ರೀಸನ್ ಬಂದು ಜಯಣ್ಣ ಹೋಗೋಣ ಸರ್. ಅವ್ರ ಬ್ಯಾನರಲ್ಲಿ ನನಗೆ 2ನೇ ಸಿನಿಮಾ ದಿನಕರ್ ಸರ್ ಅಂಡರ್ ಅವ್ರ ಡಿರೆಕ್ಷನ್ಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ನಾನು ಪುಣ್ಯ ಅಂತ ಹೇಳ್ತೀನಿ. ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ಲೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ದಿಗ್ಗಜರು ಅಂತ ಹೇಳ್ಬೋದು. ಸೊ ಅವ್ರ ಅಂಡರಲ್ಲೆಲ್ಲ ನಾನು ಕಲ್ತಿದ್ದು ನನಗೆ ಲೈಕ್ ತುಂಬ ನನ್ನ ಕೆರಿಯರ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ರಾಯಲ್ ಸಿನಿಮಾ ತುಂಬ ರಾಯಲ್ ಆಗಿ ಬಂದಿದೆ. ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗಲಿ ಮೊಗಣ್ಣ ಸರ್ ಆಗಲಿ ಇವತ್ತರೆಗೂ ನಾವು ಕೇಳೋದು ಒಂದು ಇಲ್ಲ ಅಂತ ಹೇಳಿಲ್ಲ, ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ. ಆ್ಯಂಡ್ ನಮ್ಮ ದಿನಕರ್ ಸರ್ ಅಷ್ಟೇ ಅವ್ರ ವಿಷನ್ನ ನಮ್ಗಳ ಮೂಲಕ ತೋರಿಸಿದ್ದಾರೆ. ಅವರು ಅಷ್ಟೇ ಅವ್ರು ಅನ್ಕೊಂಡಿರೋದು ಬರೋವರೆಗೂ ಬಿಟ್ಟಿಲ್ಲ. ಆ್ಯಂಡ್ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ ನಮ್ಮ ಮೂವಿಗೆ ಡೆಡಿಕೇಟ್ ಮಾಡಿದ್ದಾರೆ. ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆನೂ ಮಾಡಿಲ್ಲ, ಅಷ್ಟು ಹಾನೆಸ್ಟಾಗಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ನೀವೆಲ್ಲರೂ ಅಷ್ಟೇ ಆ್ಯಕ್ಚುಲಿ ನೀವು ಎಲ್ಲ ನಮ್ಮ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ. ಯಾವಾಗಲೂ ಜನಕ್ಕೆ ಮತ್ತು ಸಿನಿಮಾ ಟೀಮ್ಗೆ ಮಧ್ಯೆ ಇರೋದು ನೀವೇ. ಸೊ ಯು ಆರ್ ದಿ ಎಕ್ಸ್ಟೆನ್ಷನ್. ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ. ಆ್ಯಂಡ್ ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಟಾಂಗ್ ಟಾಂಗ್ ಆಗಿರ್ಬೋದು, ನಾನೇ ಕೃಷ್ಣ ನಾನೇ ಶ್ಯಾಮ್ ಆಗಿರ್ಬೋದು, ಈಗ ಮೊನ್ನೆ ರಿಲೀಸ್ ಆಗಿದೆ ಆಟಮ್ ಬಾಂಬ್ ಸಾಂಗ್ ಆಗಿರ್ಬೋದು. 3 ಡಿಫ್ರೆಂಟ್ ಜಾನರ್ಸ್, 3 ತುಂಬ ಚೆನ್ನಾಗಿ ಪ್ರೀತಿಯಿಂದ ರಿಸೀವ್ ಆಗಿದೆ. ಆ್ಯಂಡ್ ಟಾಂಗ್ ಟಾಂಗ್ ಸಾಂಗ್ ಅಂತೂ ತುಂಬಾ ಹಿಟ್ ಆಗಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿ ಹುಕ್ ಸ್ಟೆಪ್ ವೈರಲ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸೆಲೆಬ್ರಿಟೀಸ್, ನಮ್ಮ ಇಂಡಸ್ಟ್ರಿಯಲ್ಲಿರೋ ತುಂಬ ಜನ ಆರ್ಟಿಸ್ಟ್ ಆಗಿರ್ಬೋದು, ಲೈಕ್ ಆ್ಯಂಡ್ ಈವನ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ತುಂಬ ಪ್ರೀತಿಯಿಂದ ಕರೆದು ನನ್ನ ಜೊತೆ ಕೊಲಾಬ್ರೇಷನಲ್ಲಿ ವೀಡಿಯೋಸ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಎಲ್ಲ ಥ್ಯಾಂಕ್ಸ್. ಆ್ಯಂಡ್ ಯಾವಾಗಲೇ ಡೌನ್ ಆದಾಗಲೂ ನಮ್ಮ ಟೀಮ್ಗೆ ನಿಮ್ಮನ್ನೆಲ್ಲ ಮೀಟ್ ಮಾಡಿದಾಗ ನೀವು ಕೊಡೋ ಲೈಕ್ ಇಲ್ಲ ಆಗುತ್ತೆ ಅಂತ ಸಪೋರ್ಟ್ ಮಾಡೋದ್ರಿಂದ ನಮ್ದೊಂದು ಸ್ಪಾರ್ಕ್ ಬರ್ತಾ ಇರೋದು. ಸೊ 24th ಆ ಸ್ಪಾರ್ಕ್ ಕಂಟಿನ್ಯೂ ಆಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅದು ಚೆನ್ನಾಗಿ ಇವರೆಲ್ಲ ಹೇಳೋ ಥರ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು. ಈ ಸಿನಿಮಾ ಸ್ಟೋರಿ ರೈಟರ್ ರಘು ನಿಡುವಳ್ಳಿ ಆ್ಯಂಡ್ ಡೈಲಾಗ್ ಅವರೇ ಬರೆದಿರೋದು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸಂಕೇತ್ ಆ್ಯಂಡ್ ಗಿರಿ ಅವರು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್, ನಮ್ಮ ಎಲ್ಲರೂ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಚರಣರಾಜ್ ಅವ್ರು ಕೊಟ್ಟಿರೋ ಮ್ಯೂಸಿಕ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನೀವು ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆಲ್ಲ ಅನಿಸ್ತಾ ಇದೆಯೋ ಅದಕ್ಕಿಂತ ಅದ್ಭುತವಾಗಿ ರೀರೆಕಾರ್ಡಿಂಗ್ ಮಾಡಿದ್ದಾರೆ. ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ಅವರ ಮ್ಯೂಸಿಕ್ಕಿಂದ. ಸೊ ತುಂಬ ಖುಷಿ ಇದೆ. ನನ್ನ ಟೆಕ್ನಿಷಿಯನ್ಸು ನನಗೆ ನನ್ನ ವಿಷನ್ನ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರಿಗೂ ಮತ್ತು ಗೋಗಣ್ಣ ಅವ್ರಿಗೂ. ನಾನು ಕೇಳಿದೊಂದು ಇಲ್ಲ ಅಂತ ಹೇಳೇ ಇಲ್ಲ. ಅವರು ಏನು ಮಾಡ್ತೇವೆ ಮಾಡು ನಾವು ವಿರಾಟ್ನ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ನಿಲ್ಲಿಸ್ಬೇಕು ಅಂದರೆ ಅವರು ದುಡ್ಡು ಮಾಡಬೇಕು ಈ ಸಿನಿಮಾಯಿಂದ ಅನ್ನೋದನ್ನ ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು. ಎಲ್ಲೂ ಒಂದು ಕಡೆನೂ ನೀವು ನೋಡ್ಬೋದು, ಸಿನಿಮಾ ನೋಡಿದ ತಕ್ಷಣ ಅನ್ಸ್ಬೋದು ಎಲ್ಲರಿಗೂ
ವಿರಾಟ್ ಸೆಕೆಂಡ್ ಸಿನಿಮಾಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಿತ್ತ ಅಂತ. ಬಟ್ ಅವ್ರದ್ದು ಇಂಟೆನ್ಷನ್ ಏನಂದರೆ ಈ ವಿರಾಟ್ನ ಆ್ಯಸ್ ಅ ಹೀರೋ ನಮ್ಮ ಇಂಡಸ್ಟ್ರಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ. ಸೊ ಆ ಇಂಟೆನ್ಷನಲ್ಲಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸು ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಆಗಲಿ ಜಯಂತ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ಈಗ ಏನೋ ಒಂದು ನಾವು ತುಂಬ ಒಂದು ಎಕ್ವಿಪ್ಮೆಂಟು ಕಾಸ್ಟ್ಲಿ ತರಿಸಿರ್ತೀವಿ, ಅದನ್ನು ನಾನು ಯೂಸ್ ಮಾಡಬೇಕು ಅನ್ನೋ ಟೈಮ್ ಯೂಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಬೇರೆ ಬೇರೆ ಶಾರ್ಟ್ಸ್ ತೆಗಿಬೇಕಾರೆ. ಒಂದು ಸತಿನೂ ಬಂದ್ಬಿಟ್ಟಿಲ್ಲ, ಅದು ತಂದು ನಿಲ್ಸ್ಕೊಂಡು ವೇಸ್ಟ್ ಆಗ್ತಾ ಇದೆ. ಅಥವಾ ಒಂದು ಸತಿನೂ ನನಗೆ ಪ್ರೆಷರ್ ಕೊಟ್ಟಿಲ್ಲ, ಆರಾಮಾಗಿ ನನ್ನ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಸೊ ಅದಕ್ಕೆ ಪ್ರೇಮ್ ಆ್ಯಂಡ್ ಜಯಂತ್ಗೂ ಥ್ಯಾಂಕ್ಸ್. ರಿಕ್ವೈರ್ಮೆಂಟೇ ಬಂದಿಲ್ಲ. ನಾನು ಆ್ಯಕ್ಚುಲಿ ಅದೇ ಜಯಣ್ಣ ಅವ್ರ ಬ್ಯಾನರ್ಗೆ ಪುನೀತ್ ಸರ್ಗೆ ಮಾಡಬೇಕಾಗಿದ್ದು ಸಿನಿಮಾ ಅನೌನ್ಸ್ ಆಗಿತ್ತಲ್ಲ, ಸೊ ಅದು ಮಾಡೋಕ್ಕಾಗದೇ ಇರೋದ್ರಿಂದ ಪುನೀತ್ ಸರ್ ನಮ್ಮನ್ನ ಆಗಲಿದ್ದಿರೋದ್ರಿಂದ ಆಗಿಲ್ಲ. ಬಟ್ ಆಗ ಜಯಣ್ಣ ಅವ್ರಿಗಿಲ್ಲ, ದಿನಾಕರ್ ನಿಮ್ಮ ಕೈಲಿ ನಾನು ನನ್ನ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಲೇಬೇಕು, ನಾನು ನಿಮ್ಗೊಂದು ರಿಕ್ವೆಸ್ಟ್ ಕೇಳ್ತೀನಿ, ಸೊ ಬೇಜಾರು ಮಾಡ್ಕೊಳ್ದೆ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಏನು ಅಂದಾಗ ನಾನು ವಿರಾಟ್ ಡೇಟ್ಸ್ ತೊಗೊಂಡಿದ್ದೀನಿ, ಸೊ ಒಂದು ಮಾಡಿಕೊಡು, ನಾನು ವಿರಾಟ್ದು ಇನ್ನೂ ಒಂದು 5 ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಗಿನಿಂಗ್ ನಿನ್ನಿಂದ ಆಗಲಿ, ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಒಬ್ಬ ಕಮರ್ಷಿಯಲ್ ಹೀರೋ ಥರ ಪ್ರೆಸೆಂಟ್ ಮಾಡಿಕೊಡು ನನಗೆ ವಿರಾಟ್ನ ಅಂತ ಕೇಳಿದ್ರು. ಸೊ ನನಗೂ ಖುಷಿ ಆಯಿತು. ಅಂದರೆ ಏನಾಗುತ್ತೆ ಅಂದರೆ ಒಂದಷ್ಟು ಈಗ ಫ್ರೀಡಮ್ ಜಾಸ್ತಿ ಸಿಗುತ್ತೆ ಹೊಸೊಬ್ಬನ ಜೊತೆ. ಅಂದರೆ ಅವ್ನ ಇಮೇಜ್ ಏನು ಸೃಷ್ಟಿ ಮಾಡ್ಬೇಕು, ನಾವು ಅವ್ನ ಇಮೇಜ್ ಹೆಂಗೆ ಕಾಪಾಡಬೇಕು, ಇಮೇಜೇ ಇರಲ್ವಲ್ಲ. ಸೊ ನಾವೇನು ಕ್ರಿಯೇಟ್ ಮಾಡ್ತೀವಿ, ಏನು ನಾವು ಹೇಳ್ತೀವಿ, ಅದನ್ನ ಈಸಿಯಾಗಿ ಅವ್ರನ್ನ ಹೇಳ್ಬೋದು, ಅವ್ರ ಥ್ರೂ ನಮ್ಮ ಕಥೆನ ಹೇಳ್ಬೋದು ಅಂತ. ಸೊ ವಿರಾಟ್ ಅದೇ ಸೆಕೆಂಡ್ ಸಿನಿಮಾ ಅಷ್ಟೇ, ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ದೊಡ್ಡ ಕಮರ್ಷಿಯಲ್ ಹೀರೋಗೆ ಏನು ಮಾಡ್ಬೇಕು ಅದನ್ನು ಮಾಡಿಬಿಟ್ಟಿದ್ದೀವಿ ಅಂತ. ಸೊ ಅದನ್ನು ಜನ ನೀವು ರೀಚ್ ಮಾಡಿಸಿ ಅವ್ರು ಎಕ್ಸೆಪ್ಟ್ ಮಾಡಿದ್ರಿ ಅಂದರೆ ನಮ್ಮ ಎಫರ್ಟ್ ಸಾರ್ಥಕ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಅಪ್ಪು ಸರ್ಗೆ ಬರ್ತಿದ್ದು ನನ್ನ ಕತೆ, ನಾನು ಮಾಡಿದ್ದಿದ್ದು ಕತೆ ಅದು. ಇದು ರಘು ನಿಡುವಳ್ಳಿಯವರು ಮಾಡಿದ್ದು ಲೈನ್ ಹಿಡ್ಕೊಂಡು ಕಂಪ್ಲೀಟ್ ನಮ್ದು ಟೀಮು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ, ಈವನ್ ವಿರಾಟ್ನು ಕೂರಿಸ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ, ನಮ್ಮ ಪ್ರೇಮು ಕೂತಿದ್ದು. ಸೊ ಈಗ ತೆಲುಗು ಫಿಲಮಲ್ಲಿ ಆಗುತ್ತೆ ಅದು, ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಕೂರೋದು. ಸೊ ನಮಗೆ ಕನ್ನಡದಲ್ಲೂ ನಮಗೆ ಆ ಥರ ಸಿಕ್ತ ಅವಕಾಶ. ಆ್ಯಂಡ್ ಅವ್ರದ್ದುಗಳು ಇನ್ಪುಟ್ಟು ಪ್ರೇಮ್ದಾಗಿರ್ಬೋದು, ಜಯಂತ್ದಾಗಿರ್ಬೋದು. ಜಯಂತ್ ಬಂದು ಮೋಗಣ್ಣ ಅವರ ಮಗ, ಸೊ ಅವ್ರದ್ದೆಲ್ಲ ತುಂಬ ಹೆಲ್ಪ್ ಆಯ್ತು ಇನ್ಪುಟ್. ಆ್ಯಂಡ್ ಇವನ್ ವಿರಾಟ್ದು ತುಂಬ ಹೆಲ್ಪ್ ಆಯ್ತು ನಮಗೆ. ಒಂದೇ ಅಂದರೆ ಪಾಪ ನಾವು ಸಂಜನನ್ನ ಕಾಸ್ಟ್ ಮಾಡಿದ್ದು ಕತೆ ಎಲ್ಲ ರೆಡಿ ಆದಮೇಲೆ, ಅದರಿಂದ ಅವರು ಸ್ಕ್ರೀನ್ ಪ್ಲೇ ಕೂರಿಸ್ಕೊಳಕ್ಕಾಗಿರ್ಲಿಲ್ಲ ಅಷ್ಟೇ. ಸರ್ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಸ್ಲೋ, ಒಂದು ಜಾಬ್ ಅಟ್ ಅ ಟೈಮ್ ಮಾಡೋ, ನನಗೆ 2 ಒಟ್ಟಿಗೆ ಮಾಡೋಕ್ಕಾಗಲ್ಲ. ಸಾರಥಿ ಆದಮೇಲೆ ಬುಲ್ಬುಲ್ ಪ್ರೊಡಕ್ಷನ್ನು, ಮದುವೆ ಮುಕ್ತಾಯಕಲೆ ಪ್ರೊಡಕ್ಷನ್ ಎಲ್ಲ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ, ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಹೊರತು. ಸಿನಿಮಾನ ತುಂಬ ಟೈಮ್ ತೊಗೊಂಡು ಮಾಡಿದ್ರೆ ತುಂಬ ಅದ್ಭುತವಾಗಿ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡೋದೇನಲ್ಲ. ಸೊ ಟೈಮ್ ತೊಗೊಂಡು ನೀಟಾಗಿ ನನಗೆ ಕನ್ವಿನ್ಸ್ ಆಗಬೇಕಲ್ಲ ಫಸ್ಟ್. ಅದೆಲ್ಲಾನು ಪಾಪ ಅವ್ರ ಪ್ರೀತಿ ನನ್ನ ಕೈಲಿ. ಅದೇ ಒಂದು ದೊಡ್ಡ ಪ್ಲಸ್ ಏನಂದ್ರೆ ನಾವು ಅಪ್ಪನ ಥರ ನಾನು ಕಾಣೋದ್ರಿಂದ, ಸೊ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತೆಲ್ಲ ಪೀರಿಯಡ್ ಫಿಲ್ಮ್ಗಳಿಗೆ ನಾನು ಹಾಕೊಂಡು, ಈಗ ಪ್ರೆಸೆಂಟ್ ಸಿನಿಮಾಗೆ ಯಾರು ಕೇಳಲ್ಲ. ಜಯಣ್ಣ ಅವರಲ್ಲೇ ಒಂದು ಸಿನಿಮಾನ ರೀಚ್ ಮಾಡೋದ್ರಲ್ಲಿ ಅವ್ರದೇ ಆದಂತಹ ಒಂದು ಸ್ಟ್ರಾಟಜಿ ಇದೆ. ಸಿನಿಮಾದ ಒಂದು ಪ್ರಮೋಷನ್ ಆಕ್ಟಿವಿಟೀಸ್, ಪ್ರಚಾರನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್, ಅಂದರೆ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರಿಗೆ ಗೊತ್ತು ಜನಗಳಿಗೆ ಹೆಂಗೆ ಈ ಸಿನಿಮಾನ ತಲುಪಿಸ್ಬೇಕು, ಹೆಂಗೆ ಅದನ್ನ ಪುಷ್ ಮಾಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ, ಈಗ ಬೇರೆ ಪ್ರೊಡ್ಯೂಸರ್ಗೆ ಹೊಸೊಬ್ರು ಯಾರಾದರೆ ಅವ್ರಿಗೆ ಗೊತ್ತಿರಲ್ಲ ಡಿಸ್ಟ್ರಿಬ್ಯೂಷನ್ ಹೆಂಗೆ, ಸಿನಿಮಾ ಹೆಂಗೆ ರೀಚ್ ಮಾಡಿ, ಅವಾಗ ನಾವು ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗುತ್ತೆ. ಇಲ್ಲಿ ನಂದು ಆ ಕೆಲಸ ಸ್ವಲ್ಪ ಕಟ್ ಡೌನ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಔಟ್ಪುಟ್ ತರಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಈವನ್ ಪ್ರೇಮ್ ಆಗಲಿ ಜಯಂತ್ ಆಗಲಿ ಅವ್ರ ಈಗಿನ ಟ್ರೆಂಡ್ ಮಕ್ಕಳು, ಸೊ ಅವ್ರಿಗೆ ಗೊತ್ತು ಯಾರ ಥ್ರೂ ರೀಚ್ ಮಾಡಿಸ್ಬೇಕು ಅಂತ. ಆ್ಯಂಡ್ ನಮಗೆ ಕಾ ಪಿಕ್ಚರ್ಸ್ ಪ್ರವೀಣ್ ಅವರು ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ರೀಚ್ ಮಾಡಿಸ್ತಾ ಇದ್ದೀವಿ. ಒಂದಷ್ಟು ಅಡೆತಡೆಗಳಿದ್ರೆ ಒಂದು ಒಳ್ಳೆ ಗುಡ್ ಸೈನ್ ಅನ್ಬೋದು. ಅಣ್ಣ ತಮ್ಮದಿರು ಮತ್ತೆ ಒಂದು ಕಾಣಿಸ್ತಿರೋ ತುಂಬಾ ಖುಷಿಯ ವಿಚಾರ. ಈ ಸಿನಿಮಾಗೆ ಏನಾದರೂ ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಸಿಗ್ಬೋದಾ ಅಂತ? ಸರ್, ಅಣ್ಣ ತಮ್ಮ ಬೇರೆ ಆಗಿದ್ದು ಅಂತ ಯಾರು ಹೇಳಿದ್ರು ನಿಮಗೆ? ಡಾಕ್ಟರ್ ದರ್ಶನ್ಗೆ 2 ಕೈಗೂ ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆ ದರ್ಶನ್ ಅಂದರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತೊಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬ ನೋವಿದೆ ಅವ್ರಿಗೆ, ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು.
ಮಾಡೋಕ್ಕೆ ನಮ್ಮ ಟೀಮು ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದರೆ ಎಲ್ಲ ಅವರು ನನಗೆ ಏನೇನು ಬೇಕಂತ ಅವ್ರು ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿದ್ರು. ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ ಇಲ್ಲ ಏನಾರ ಕರೆಕ್ಷನ್ಸ್ ಬೇಕಾ ಅವೆಲ್ಲ ನಾನು ಮಾಡಿಸ್ಕೊತಾ ಇದ್ದೆ. ಅಲ್ಲಲ್ಲ ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ, ಯಾಕಂದರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು 2026 ಮೋಸ್ಟ್ಲಿ ಆಗೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರ್ ದರ್ಶನ್ ಅಂತ ತುಂಬ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾರು ಮೈಸೂರು ಎಲ್ಲ ಶೂಟಿಂಗ್ ಮಾಡಿದೆ. ಅದೇ ಮಂಗಳೂರು ಸಾಂಗ್ಗಳು ಎಷ್ಟಿದೆ? 5 ಸಾಂಗ್ ಇದೆ, ಈಗ 3 ಬಿಟ್ಟಿದ್ದೀವಿ, ಇನ್ನ 2 ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ. ಸೊ ಅದನ್ನು ಈಗ ಜಾನ್ 5th ಅದನ್ನ ಬಿಡೋಣ ಅಂತ ಅನ್ಕೊಂಡಿದೀವಿ. ಆ್ಯಂಡ್ ಜಾನ್ 14th ಇಲ್ಲ ಅದಕ್ಕಿಂತ ಬಿಫೋರೇನೆ 10th ಇಲ್ಲ 14th ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೆಲ್ಲ ನಿಮ್ಗಳ ಸಪೋರ್ಟ್ ಬೇಕು. ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿಕೊಟ್ರಿ ಹಂಗೆ ನಮ್ದೆಲ್ಲ ಕಂಟೆಂಟ್ಸ್ನು ನೀವು ಮಾಡ್ಬೇಕು. ಆ್ಯಂಡ್ ಅದಕ್ಕಿಂತ ಬಿಫೋರ್ ಜಾನ್ 1ಗೆ ಒಂದು ನಾನು ವಿರಾಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ, ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು. ಅಂದರೆ ನಂದು ಜರ್ನಿ, ವಿರಾಟ್ ಜರ್ನಿ, ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೆಟ್ ಅಡ್ಡಗಳು ಯಾವುದು, ಯಾಕಂದರೆ ವಿರಾಟ್ ಮೈಸೂರವ್ರು ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ದು ಸಿನಿಮಾ ಪ್ರಮೋಷನ್ಗೆ ಅಂತಲೇ ಅದೊಂದು ಶೂಟ್ ಮಾಡಿದ್ವಿ. ಜಾನ್ 1ಗೆ ಬಿಡ್ತೀವಿ. ಆ್ಯಂಡ್ ಅದಕ್ಕೆ ಯಾವುದು ಕಾಪಿರೈಟ್ ಇದಿಲ್ಲ. ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ. ಎಲ್ಲರೂ ಅವ್ರವರು ನಿಮ್ಮ ಇದ್ರಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡ್ಕೊಡ್ಬೇಕು. ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ತಲೆಗೆ ಹೋಗಿಲ್ಲ ಸರ್. ಕನ್ನಡದಲ್ಲಿ ಮಾಡ್ಬಿಟ್ಟು ಡಬ್ ಮಾಡೋದು ಹೆಂಗೆ ಮಾಡಿದ್ರೆ ಪ್ಯಾನ್ ಇಂಡಿಯಾ ಮಾಡಿದ್ರೆ ಎಲ್ಲಾದ್ರಲ್ಲೂ ಶೂಟ್ ಮಾಡಿದ್ರೆ ಬೆಟರ್ ಅನ್ನೋ ನನ್ನ ಫೀಲು. ಅದು ಒಬ್ಬೊಬ್ರದ್ದು ಒಂದಿರುತ್ತೆ, ನನ್ನ ಫೀಲು. ಇವನ್ ಒಂದಷ್ಟು ನಾವೀಗ ಕನ್ನಡ ಸಿನಿಮಾನ ತೆಲುಗಲ್ಲಿ ನೋಡಿದಾಗ ಲಿಪ್ ಸಿಂಕ್ ಆಗ್ತಿರಲ್ಲ, ನಮಗೆ ನಮ್ದ್ರಲ್ಲೇ ಲಿಪ್ ಸಿಂಕ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಪರ್ಸ್ನಲಿ ಇರಿಟೇಟ್ ಆಗ್ತದೆ. ಸೊ ಆ ಥರ ಮೈಂಡ್ಸೆಟ್ ಈ ಸಿನಿಮಾ ಮಾಡಿದಾಗ ನಾನು ಅದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸಿನಿಮಾ ಬಂದಮೇಲೆ ಜನಗಳಿಗೆ ಇಷ್ಟ ಆದಮೇಲೆ ಈಗ ನೋಡಿ ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅವರು, ಬಟ್ ಜನ ಪ್ಯಾನ್ ಇಂಡಿಯಾ ಮಾಡಿದ್ರು. ಆ ರೀತಿಯಲ್ಲಿ ಆಗುತ್ತಂದ್ರೆ ವೆಲ್ ತುಂಬಾ ಖುಷಿ ಮಾಡ್ತೀವಿ. ಸರ್ ನೀವು ಅವಾಗಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ನಾನು ಶೂಟಿಂಗ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಇವ್ನು ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು, ಅಂದರೆ ಪ್ರೊಡಕ್ಷನ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಅಂದರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ಕೆ, ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನಗಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರಲಿಲ್ಲ ನಾನು, ಸಾರಥಿ ಕತೆ ಹೇಳಿರಲಿಲ್ಲ ನಾನು. ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ಥರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹೆಂಗೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಅದು ಬ್ಲೈಂಡ್ ಬಿಲೀಫು ತಮ್ಮನ ಮೇಲೆ. ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ ಆಫ್ಟರ್ ಕೇಸ್ ತುಂಬ ಸಿನಿಮಾಗಳು ಬಂತು. ಬಟ್ ಅದಾದಮೇಲೆ ಕೋವಿಡ್ ಆಯಿತು. ಕೋವಿಡಲ್ಲಿ 2 years ಎಂಟರ್ ವರ್ಲ್ಡೇ ಹಾಲ್ಟ್ ಆಗಿತ್ತು. ಅದಾದಮೇಲೆ ಜಯಣ್ಣ ಸರ್ ನನಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ಥರ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ಅವ್ರು ನನ್ನ ಗಾಡ್ ಫಾದರ್ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತು ಇಂಥ ಒಳ್ಳೆ ಡೈರೆಕ್ಟರ್ ಅಂಡರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತಿದೆ. 100% ನನಗೂ ಗೊತ್ತು ತುಂಬ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ರಘು ಮುಖರ್ಜಿ ಅವರಿದ್ದಾರೆ, ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ರಂಗಣ್ಣ ರಘು ಅವರಿದ್ದಾರೆ, ಇವರು ಅಲ್ಲ ದೇಶಪಾಂಡೆ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರು ಇದ್ದಾರೆ. ಇದು ತುಂಬ ಜಾಸ್ತಿ ಜನ ಇದೆ ಸರ್. ಸಂಜನಾ 25 ಇನ್ನ 2 ಸಿನಿಮಾ ರೆಡಿ ಇದೆ. ಸೊ ಅದು ರಿಲೀಸ್ ಆಗುತ್ತೆ ಸರ್. ಒಂದು 200 ಡೇಟ್ಗಳಲ್ಲಿ ಬರಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ January 24. ಇದಕ್ಕಿಂತ ಬಿಫೋರ್ ಎಲ್ಲ ಏನು ಇಲ್ಲ. ಅದೇ ಅವಾಗಲೇ ಅಲ್ಲಿ ಟಿಫನ್ ಮಾಡೋಕೆ ಒಂದಿಬ್ರು ಕೇಳಿದ್ರು, ನನಗೆ ಅದು ಅಷ್ಟೇ ಯಾವಾಗ ಯಾರು ಹೇಳಿದ್ರು ಒಂದೊಂಥರ ಅನಿಸ್ತು. ಬಟ್ ಇಲ್ಲ 24 ಜಾನ್ವರಿ ಅಂತಾನೆ ಫಿಕ್ಸ್ ಆಗಿದ್ದು. ಅದೇ ಡೇಟಿಗೆ ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನ್ ಹೇಳಿಲ್ಲ, ಇಲ್ಲ ದಿನಕರ್ ಸೂಪರ್ ಆಗಿದೆ. ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ್ದು, ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟಾಗಿರೋದು ತೊಗೊಬಂದಿದ್ದಾರೆ ದಿನಕರು. ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ, ಅವ್ರದ್ದು ಪ್ರೀವಿಯಸ್ ಫಿಲ್ಮ್ ಎಲ್ಲ. ಸೊ ಈ ಥರ ಇದನ್ನ ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ. ಏನು
ಕಾಂಪ್ರಮೈಸು ಎಲ್ಲ ಬೇಡ, ಒಂಚೂರು ಖರ್ಚಾದ್ರೂ ಪರವಾಗಿಲ್ಲ ಮಾಡೋಣ ಅಂತ. ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳೋದು, ದಿನಕರ್ ಅನ್ನೆಸೆಸರಿ ಆಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡೇಲಿ ಇಟ್ಕೊಂಡು ಮಾಡಿ ಅಂತ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರ್. ನನಗೆ ಆ್ಯಕ್ಚುಲಿ ಅವ್ರ ಜೊತೆಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ, ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿದ್ರು. ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು, ಸಿನಿಮಾ ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಮಾಡಲ್ಲ ಅಂತಿಲ್ಲ, ದಿನಕರ್ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ನೀನು ಅಂತ. ಸೊ ಒಬ್ಬ ಅದೇ ತಾನೇ, ಈಗ ನಾವು ಏನು ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೆ ನಾವೇನು ಅನ್ಕೊಂಡಿದ್ರೆ ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಏನೋ ಮಾಡೋಕ್ಕದು ಇಲ್ಲೋ ಇದೇನಕ್ಕೆ ಮಾಡ್ತೀರಾ, ಇದು ಬೇಡ ಹಂಗೆ ಹೀಗೆ ಅಂತ ಹೇಳಿದಾಗ ನಾವು ಅನ್ಕೊಂಡಿದ್ಕಿಂತ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆ ಥರ ಅದೇ ಥರ ಇವನ್ ಜಯಣ್ಣನೂ ಅಷ್ಟೇ, ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲನ್ ಇಂಟ್ರಡಕ್ಷನ್ಗೆ ಅಂದೆ, ತಗೋಪ್ಪ ಎಷ್ಟು ಬೇಕು ಅದು ಪರ್ ಡೇ, ಐ ಮೀನ್ ಪರ್ ಅವರ್ ಕಾಸ್ಟ್ ಅದಕ್ಕೆ ಈ ಥರ 75,000 80,000 ಹಂಗಿರುತ್ತೆ. ತಲೆನೇ ಕೆಡ್ಸ್ಕೊಂಡಿಲ್ಲ, ಕೊಟ್ಟರು ಮಾಡೋದು, ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸ್ಬೇಕು, ಅದರಿಂದ ಇಳಿಬೇಕು ಅಷ್ಟೇ ಇರೋದು ಶಾರ್ಟ್. ಬಟ್ ಆ ಖರ್ಚು ಮಾಡೋದು ಅಂದರೆ ಸಿನಿಮಾಲ್ ಅದನ್ನು ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನ ನೇಮ್ಗಾಗಿ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಇದ್ದಾರೆ ಅಂತ ಅಂದಮೇಲೆ ಆಬ್ವಿಯಸ್ಲಿ ಅಂತ ರಾಯಲ್ ಸಿನಿಮಾಗಳು ಕೊಟ್ಕೊಂಡ್ ಬಂದಿರೋದಕ್ಕೆ ಇವತ್ತು ರಾಯಲ್ ಮೂವಿ ಮಾಡ್ತಾರೆ. ಮತ್ತೆ ಜಯಣ್ಣ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಂಗೆ ಹೇಳಿದ್ದು ಒಂದೇ, ನೋಡಿ ದಿನಕರ್, ಈಗ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ನಾವು ಇಡೀ ಸೌತ್ ಇಂಡಿಯಾ ಹಿಂದಿ ಎಲ್ಲದಕ್ಕೂ ಕಾಂಪೀಟ್ ಮಾಡಬೇಕು. ಸೊ ವಿಷನ್ ನಿನ್ ನಂಗೆ ಇರಲಿ, ಅವೆಲ್ಲದ್ರ ಜೊತೆಲಿ ನಿನ್ನ ಸಿನಿಮಾ ನಿಂಗೆ ಇಟ್ಟಾಗ ಇದೇನು ಕಮ್ಮಿ ಇಲ್ಲ ಅಂತ ಅನ್ನಿಸೋ ಥರ ಇರಬೇಕು ಅಂತ ನಂಗೆ ಫಸ್ಟ್ ಹೇಳಿದ್ರು. ಸೊ ಅದೇ ಥರ ಮಾಡಿದ ಸಪೋರ್ಟ್. ಸರ್ಪ್ರೈಸ್ ನಾನು ಹೇಳ್ತೀನಿ ಅಂತ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಕೇಳ್ತಾರೆ, ಸಿನಿಮಾ ಸರ್ಪ್ರೈಸಸ್ ಅದಂತೂ ಇದಾವೆ ಫಸ್ಟಿಂದ ಲಾಸ್ಟ್ವರೆಗೂ. ನೀವು ಹಿಂಗಾಗುತ್ತಾ ಅಂದ್ರೆ ಹಂಗಾಗಲ್ಲ, ಬೇರೆ ಅಕಸ್ಮಾತ್ ಏನಾದ್ರು ಆಯ್ತು ಅಂದ್ರೆ ದಿನಕರ್ ಲೆವೆಲ್ಗೆ ನೀವು ಯೋಚನೆ ಮಾಡಿದ್ರ ಅಂತ ಅನ್ಕೊಳ್ಳಿ. ಅಲ್ಲ, ದಿನಕರ್ ಆಸ್ ಅ ಡೈರೆಕ್ಟರ್, ಫಸ್ಟ್ ಆಫ್ ಆಲ್ ದಿನಕರ್ ಆಸ್ ಆಕ್ಟ್ ಇಷ್ಟ ಇಲ್ಲ. ಸೊ ನನ್ನ ಡೈರೆಕ್ಷನ್ ನಾನು ದಿನಕರ್ಗೆ ಆಕ್ಟ್ ಮಾಡಿಸ್ತೀನ. ಅದು ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದೆ ಅಂದ್ರೆ ಬೇಸಿಕಲಿ ದಿನಕರ್ ಸರ್ ಮೈಸೂರು, ನಾನು ಮೈಸೂರು. ಸೊ ಇಲ್ಲಿಂದ ಒಂದು ಜರ್ನಿ ನಮ್ಮ ಹೋಮ್ ಟೌನ್ ಹೋಗ್ತಾ ಅಲ್ಲಿಂದ ಬಂದಿರೋ ಜರ್ನಿ ಮಾತಾಡ್ಕೊಂಡು ಅದ್ರಲ್ಲೂ ನಿಮ್ಗೆ ಸರ್ಪ್ರೈಸ್ಗಳಿದೆ. ಅಂದ್ರೆ ಎಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೊರಗಡೆ ಇವತ್ತು ಹೇಳ್ದಿರೋ ವಿಷಯಗಳು ಮಾತಾಡಿದ್ವಿ. ಅಂಡ್ ಸರ್ದ ಹಳೆ ನೆನಪುಗಳು ಮತ್ತೆ ನನ್ನ ಹಳೆ ನೆನಪುಗಳು, ಅಂಡ್ ಅವ್ರ ಜನರೇಷನ್ ಅಲ್ಲಿ ಅವ್ರೆಲ್ಲ ಹೋಗಿ ಏನೇನು ಮಾಡಿದ್ರು, ನನ್ನ ಜನರೇಷನ್ ನಾನು ಹೋಗಿ ಎಲ್ಲ ಏನ್ ಮಾಡ್ತಿದ್ದೆ. ಅಂದ್ರೆ ಮೈಸೂರಲ್ಲಿ ನಾವು ಹ್ಯಾಂಗ್ ಔಟ್ ಮಾಡ್ತೀವಿ, ಸ್ಪಾಟ್ಗಳಾಗಿರ್ಬೋದು, ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಆಗಿರೋದು. ಆಕ್ಷನ್ ಎಂಟರ್ಟೈನರ್ ಆಗಿ ಮೂವಿಯಲ್ಲಿ ಪಕ್ಕ ಒಂದು ಎನರ್ಜೆಟಿಕ್ ಕ್ಯಾರೆಕ್ಟರ್ಸ್, ಹೆವಿ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಕ್ಯಾರೆಕ್ಟರ್ಲೇ ತುಂಬಾ ಸರ್ಪ್ರೈಸ್ಗಳಿದೆ ನಮಗೆ. ಇಲ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಹೋಗ್ಬಿಡುತ್ತೆ ಸರ್. ಸೊ ಆದಷ್ಟು ಬೇಗ ಟ್ರೈಲರ್ ನಿಮ್ಮ ಮುಂದೆ ಬಟ್ ನಿಮ್ಗೆಲ್ಲ 100% ಮಜಾ ಅಂತೂ ಬರುತ್ತೆ. ವೇಟಿಂಗ್ ಸರ್, ವೇಟಿಂಗ್. ಥ್ಯಾಂಕ್ ಯು ಸರ್. ಜನಗಳಿಗೂ ಆ ಫೀಲ್ ತರಿಸ್ಬಿಡಿ ಪ್ಲೀಸ್ ನಿಮ್ಮ ಪ್ರಮೋಷನ್ ಅಲ್ಲಿ. Definitely sir, we have it.